ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಸಾಂಬಾರು ಹಳ್ಳಿ ಕಡೆ ಮಾಡ್ತಾರಲ್ಲ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಹಳೆಯ ಕಾಲದ ಸಾಂಬಾರು ಅಂತ ಹೇಳ್ಬಹುದು. ಇಲ್ಲಿ ಯಾವುದೇ ರುಬ್ಬೋ ಅವಶ್ಯಕತೆ ಇಲ್ಲ. ಮುದ್ದೆ ಅನ್ನೋ ಜೊತೆಗೆ ಒಳ್ಳೆ ಕಾಂಬಿನೇಷನು. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ರೊಟ್ಟಿ ಜೊತೆ ಕೂಡ ಒಳ್ಳೆ ತುಂಬಾ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು. ನಾನು ಈ ದಿನ ಬಿಸಿ ಮುದ್ದೆ ಜೊತೆಗೆ ಮತ್ತು ಅನ್ನದ ಜೊತೆಗೆ ಮಾಡ್ಕೊಂಡಿದ್ದೀನಿ. 2 ಟೊಮೊಟೊ, 2 ಈರುಳ್ಳಿ ಇರೋದು ಸಾಕಾಗುತ್ತೆ. ಒಂದು 4 ರಿಂದ 5 ಜನಕ್ಕಾಗಷ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು. ಟೊಮೊಟೊನ ಈ ರೀತಿ ಹೆಚ್ಚಿಟ್ಕೊಳ್ಳಿ. 2 ಟೊಮೊಟೊ ಹಣ್ಣು, ಹಾಗೆ 2 ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ಜಜ್ಜಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಳೆ ಸಾಂಬಾರು ಪುಡಿಯಿಂದಲೇ ಖಾರದ ಪುಡಿ ಕೂಡ ಮಿಕ್ಸ್ ಆಗಿದೆ. ಸಾಸಿವೆ ಅರ್ಧ ಸ್ಪೂನಷ್ಟು, ಹಾಗೆ ಕಾಯಿ ತುರಿ 1 ಸ್ಪೂನಷ್ಟು, ಹಾಗೆ ಹಸಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕಾಯಿ ತುರಿ ಬೇಕಾದರೆ ಉಪಯೋಗಿಸ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದ ತಕ್ಷಣ ಹೆಚ್ಚಿದಂಥ ಈರುಳ್ಳಿ ಹಾಕ್ಕೊಳ್ಳೋಣ. ನಿಮಗೆ ಇಲ್ಲಿ ಸಾಂಬಾರು ಈರುಳ್ಳಿ ಅಥವಾ ನಾಟಿ ಈರುಳ್ಳಿ ಸಿಕ್ಕಿದ್ರೆ ಅದನ್ನು ಉಂಡುಂಡೆನೇ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದಂತೂ ನನಗೆ ನಾಟಿ ಈರುಳ್ಳಿ ಸಿಗೋದಿಲ್ಲ, ಹಾಗಾಗಿ ಈ ದಪ್ಪ ಈರುಳ್ಳಿನ 2 ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಅರ್ಧ ನಿಮಿಷ ಫ್ರೈ ಆಗಲಿ ಸಾಕು. ನಂತರ ಟೊಮೊಟೊ ಹೆಚ್ಚಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಟೊಮೊಟೊ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ಉಪ್ಪನ್ನ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಮುಚ್ಚಿಡಿ. ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ. ಇದು ರುಬ್ಬಿದ್ರೇ ಬೇರೆ ಟೇಸ್ಟ್ ಬರುತ್ತೆ. ಈ ಥರ ಒಗ್ಗರಣೆ ಮಾಡಿದ್ರೇ ಬೇರೆ ಟೇಸ್ಟ್ ಬರುತ್ತೆ. ನಿಮಗೆ ರುಬ್ಬೋದಕ್ಕೂ ಟೈಮ್ ಇಲ್ಲ ಅಂದಾಗ ಈ ರೀತಿ ಒಗ್ಗರಣೆ ಮಾಡ್ಕೊಳ್ಬೋದು. ಒಂದು 5 ರಿಂದ 6 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಟೊಮೊಟೊ ಬೇಗ ಸಾಫ್ಟ್ ಆಗಿದೆ ನೋಡಿ. ಈಗ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಬೇಳೆ ಸಾಂಬಾರು ಪುಡಿನಲ್ಲೇ ಖಾರದ ಪುಡಿ ಕೂಡ ಮಿಕ್ಸ್ ಆಗಿದೆ ನಂದು. ಅದಕ್ಕೆ ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ ನೋಡಿಕೊಂಡು ನೀರು ಹಾಕ್ಕೊಂಡು, ಗಂಟಾಗದ ರೀತಿಯಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಥವಾ ನಿಮಗೆ ಗಂಟಾಗುತ್ತೆ ಅನ್ನೋದಾದರೆ ಸಾಂಬಾರು ಪುಡಿ ತಣ್ಣೀರಿನಲ್ಲೇ ಕಲಸಿ ಕೂಡ ಹಾಕ್ಕೊಳ್ಬೋದು ನೀವು. ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸಾಂಬಾರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹೆಚ್ಚಿಸ್ಕೊಳ್ಳಿ. ನೀವು ಅನ್ನಕ್ಕೆ ಉಪಯೋಗಿಸ್ತೀರಾ, ಮುದ್ದೆಗೆ ಉಪಯೋಗಿಸ್ತೀರಾ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಒಂದು ಮೀಡಿಯಮ್ ಬೇಳೆ ಸಾಂಬಾರು ಮಾಡ್ತೀರಲ್ಲ ಆ ಹದದಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸಾಂಬಾರು ಸಾಕಾಗುತ್ತೆ. ಮುಚ್ಚಿ 1-2 ನಿಮಿಷ ಕುದಿಸಿದ್ರೆ ಸಾಕು. ಟೊಮೊಟೊ ಎಲ್ಲ ಬೆಂದಿರೋದ್ರಿಂದ ಸಾಂಬಾರು ಪುಡಿ ಕೂಡ ಬೇಗ ಬೇಯುತ್ತೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇಷ್ಟು ಕುದಿಸಿದ್ರೆ ಸಾಕು. ಈರುಳ್ಳಿಗೆ ಏನಿದೆ ಅದು ಸಾಫ್ಟಾಗಿ ಬೇಯಬೇಕು. ಆವಾಗ ನಿಮಗೆ ಸಾಂಬಾರು ಬೆಂದಿದೆ ಇಲ್ಲ ಅಂತ ಕೂಡ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಈರುಳ್ಳಿನ ತುಂಬ ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಒಂದು ಅರ್ಧ ನಿಮಿಷ ಬಾಡಿಸ್ಕೊಳ್ಳಿ ಸಾಕು. ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆಗೋದು ಬೇಡ ಅದು. ಈಗ ಸಾಂಬಾರು ರೆಡಿಯಾಗಿದೆ. ಕೊನೆಯಲ್ಲಿ ಕಾಯಿ ತುರಿ ಮತ್ತು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಕಾಯಿ ತುರಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ನೀವು ಹಾಕ್ತಾಯಿದ್ರು ಕೂಡ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ನಿಮ್ಗೆ ಇಷ್ಟಪಟ್ಟರೆ ಇದಕ್ಕೆ ಒಂದು ಆಲೂಗೆಡ್ಡೆ ಕೂಡ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಬೋದು ಈರುಳ್ಳಿ ಜೊತೆಗೇ. ಜಸ್ಟ್ ಮಿಕ್ಸ್ ಮಾಡಿ 1 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗಂತೂ ಹುಳಿಯಾಗಿ ಖಾರವಾಗಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ತರಕಾರಿ ಬೇಳೆ ಬೇಯಿಸೋದಕ್ಕೆ ಟೈಮ್ ಇಲ್ಲ, ನಮಗೆ ತರೋದಕ್ಕೂ ಟೈಮ್ ಇಲ್ಲ ಅಂದಾಗ ಈ ರೀತಿ ಜಸ್ಟ್ 1-2 ಟೊಮೊಟೊ, 2 ಈರುಳ್ಳಿ ಇದ್ದರೆ ಸಾಕು. 1 ಟೈಮ್ ಸಾಂಬಾರು ರೆಡಿ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಬೇಳೆ ತರಕಾರಿ ತಿಂದು ಬೇಜಾರಾಗಿದೆ ಅಂತ ಕೂಡ ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನಾಟಿ ಟೊಮೊಟೊ ಬಳಸಿದ್ರೆ ಈ ಸಾಂಬಾರುಗಳಲ್ಲಿ ತುಂಬ ರುಚಿಯಾಗಿರುತ್ತೆ. ಎಷ್ಟು ಬೇಗ ಎಷ್ಟು ಸಿಂಪಲಾಗಿ ಈ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನೋ ಹೊಸಬರಾಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.